ಇದು ನಮ್ಮ ಸಮ್ಮರ್ ರೋಬೋಟಿಕ್ಸ್ ಕ್ಯಾಂಪ್ ಈಗ ಇಲ್ಲಿ ನಡೀತಾ ಇದೆ. ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಅನ್ನು ಮುಗಿಸಿ ಈಗ ಆರ್ಡಿನೋ ಪ್ರೋಗ್ರಾಮಿಂಗ್ ಬಂದಿದ್ದಾರೆ. ಆರ್ಡಿನೋ ಪ್ರೋಗ್ರಾಮಿಂಗ್ ಆದಮೇಲೆ ಅವ್ರ ಮಾಡ್ಯೂಲ್ನ ಚೂಸ್ ಮಾಡಬೇಕು ಹಾಗೂ ಬಿಗಿನಿಂದ ಕಡೆವರೆಗೂ ಅಂದರೆ ಮಾಡ್ಯೂಲ್ ಡೆವಲಪ್ಮೆಂಟ್ವರೆಗೂ ಅವರೇ ಅವರ ಪ್ರಾಡಕ್ಟ್ ಬಿಲ್ಡ್ ಮಾಡಬೇಕು. ಇದು ನಮ್ಮ ಸಮ್ಮರ್ ಕ್ಯಾಂಪಿನ ಅಕಾಂಪ್ಲಿಷ್ಮೆಂಟ್ ಆಗಿರುತ್ತೆ. ಈ ಆರ್ಡಿನೋ ಎಷ್ಟು ಪಾಪ್ಯುಲರ್ ಮತ್ತು ಯೂಸರ್ ಫ್ರೆಂಡ್ಲಿ ಮೈಕ್ರೋ ಕಂಟ್ರೋಲರ್ ಅಂದರೆ ನಾವು ಅದೇ ರೀಸನ್ಗೆ ಇದನ್ನು ನಮ್ಮ ಸ್ಟೂಡೆಂಟ್ಸ್ಗೆ ಬಿಗಿನರ್ ಫ್ರೆಂಡ್ಲಿ ಆಗಿರೋದ್ರಿಂದ ಫಸ್ಟ್ ಸ್ಟೇಜ್ ಆಫ್ ಆಟೋಮೇಷನ್ ಆಗ್ತಾನೆ ರೋಬೋಟಿಕ್ಸ್ಗೆ ಯಾರು ಜಾಯ್ನ್ ಆಗಿರ್ತಾರೆ ಅವ್ರಿಗೆ ಇದನ್ನೇ ನಾವು ಪ್ರಿಫರ್ ಮಾಡ್ತೀವಿ. ಅದಕ್ಕೆ ಎರಡು ಇಂಪಾರ್ಟೆಂಟ್ ರೀಸನ್ ನನ್ನ ಪ್ರಕಾರ. ಒಂದು, ಇದರ ಹಾರ್ಡ್ವೇರು. ಎಷ್ಟೋ ಮೈಕ್ರೋ ಕಂಟ್ರೋಲರ್ಸ್ ಇದೆ, ಆದರೆ ಇದರಷ್ಟು ಬಿಗಿನರ್ ಫ್ರೆಂಡ್ಲಿ ಮತ್ತು ಈಸಿ ಟು ಯೂಸ್ ಇರೋದಿಲ್ಲ. ಇದರ ಹಾರ್ಡ್ವೇರ್ ನೋಡಿ, ನಾನೀಗ ಎಕ್ಸಾಂಪಲ್ ಆಗಿ ಆರ್ಡಿನೋ ಊನೋ ತೊಗೊಂಡಿದ್ದೀನಿ. ಈ ಹೆಡರ್ ಪಿನ್ಸ್ ಇಲ್ಲೇ ಸ್ಪೆಸಿಫೈ ಮಾಡುತ್ತೆ, VCC, ಗ್ರೌಂಡು ಮತ್ತು ಅನಲಾಗ್ ಇನ್ಪುಟ್ ಪಿನ್ಸ್, ಡಿಜಿಟಲ್ ಇನ್ಪುಟ್ ಇದೆಲ್ಲ ಮೆನ್ಷನ್ ಆಗಿದೆ ಇಲ್ಲಿ. ಒಂದು ಕಾಂಪೊನೆಂಟ್ನ ಇದಕ್ಕೆ ಕನೆಕ್ಟ್ ಮಾಡಬೇಕು ಸೇ ಡಿಜಿಟಲ್ ಇನ್ಪುಟ್ ಹತ್ರ ಅಥವಾ ಅನಲಾಗ್ ಇನ್ಪುಟ್ ಹತ್ರ, ನಾನೊಂದು ಕಾಂಪೊನೆಂಟ್ನ ಸೇ ರೆಸಿಸ್ಟರ್ನ ಕನೆಕ್ಟ್ ಮಾಡಬೇಕು ಅಂದರೆ ಸಿಂಪಲ್ ಆಗಿ ಅದರ ಹೆಡರ್ಗೆ ಕನೆಕ್ಟ್ ಮಾಡಿದ್ರೆ ಹಾಗೆ ಹೋಯಿತು. ಸೊ ಇದನ್ನು ತೆಗೆದು ನಾನು ಆ ಹೆಡರ್ಗೆ ಕನೆಕ್ಟ್ ಮಾಡಿದ್ರೆ ಮುಗ್ದೇ ಹೋಗುತ್ತೆ. ಇಷ್ಟೇ ಕನೆಕ್ಷನ್ಸ್. ಮತ್ತು ಇದರ ಪ್ರೋಗ್ರಾಮ್ ನಾವು ಏನು ಬರಿತೀವಲ್ವ ಅದನ್ನು ಆರ್ಡಿನೋ IDE ಅಂತ ಕರಿತೀವಿ. ಅಂದರೆ ಆರ್ಡಿನೋ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಅಂತ ಅರ್ಥ. ಅಂದರೆ ಕಂಪ್ಲೀಟ್ ಆಗಿ ಆರ್ಡಿನೋ ಪ್ರೋಗ್ರಾಮ್ ಬರೆದು ಅದನ್ನು ಈ ಕಂಟ್ರೋಲರ್ ಮೇಲೆ ಡಂಪ್ ಮಾಡೋದಕ್ಕೆ ಇರುವಂಥ ಎನ್ವಿರಾನ್ಮೆಂಟ್, ಸಾಫ್ಟ್ವೇರ್ ಎನ್ವಿರಾನ್ಮೆಂಟೇ ಆರ್ಡಿನೋ IDE. ಈ ಆರ್ಡಿನೋ IDEನಲ್ಲಿ ಪ್ರೋಗ್ರಾಮ್ ಬರೆಯೋದು ಕೂಡ ಇದು ಓಪನ್ ಸೋರ್ಸ್ ಆಗಿರೋದ್ರಿಂದ ಪ್ರೋಗ್ರಾಮಿಂಗ್ ಕೂಡ ಸುಲಭ. ಹಾಗೆ ಇದನ್ನು ಡಂಪ್ ಮಾಡೋದಕ್ಕೆ ಒಂದೇ ಒಂದು ಬಟನ್ ಹೊತ್ತಿದ್ರೆ ಸಾಕು, ಅದು ನಮ್ಮ ಪ್ರೋಗ್ರಾಮ್ ಬಂದು ಈ ಬೋರ್ಡ್ ಮೇಲೆ ಡಂಪ್ ಆಗುತ್ತೆ. ಈ ಕನೆಕ್ಷನ್ ಕೂಡ ಅಷ್ಟೇ, ಯಾವ ಸ್ಪೆಷಲ್ ಕನೆಕ್ಟರ್ ಬೇಕಾಗಿಲ್ಲ. ನಮ್ಮ ನಾರ್ಮಲ್ USB ಕೇಬಲಿಂದನೇ ನಮ್ಮ ಕಂಪ್ಯೂಟರ್ಗೆ ಇದು ಕನೆಕ್ಟ್ ಆಗೇ ಹೋಗುತ್ತೆ. ಇನ್ನೊಂದು ರೀಸನ್ ಏನು ಅಂದರೆ ಈ ಹಾರ್ಡ್ವೇರ್ ಇದೆಯಲ್ವಾ, ಈ ಡಿಸೈನ್ ಕಂಪ್ಲೀಟ್ ಓಪನ್ ಸೋರ್ಸ್ ಆಗಿದೆ. ಓಪನ್ ಸೋರ್ಸ್ ಅಂದರೆ ಇದರ ಡೆವಲಪರ್ಸು ನಾಟ್ ಓನ್ಲಿ ಆರ್ಡಿನೋ, ಬೇರೆ ಬೇರೆ ಡೆವಲಪರ್ಸ್ ಇದ್ದಾರೆ. ಆ ಎಲ್ಲ ಮೈಕ್ರೋ ಕಂಟ್ರೋಲರ್ ಬೋರ್ಡ್ಸ್ ಕೂಡ ಆರ್ಡಿನೋ IDEಯಿಂದ ಸಪೋರ್ಟ್ ಆಗುತ್ತೆ. ಅದೇ ಅಲ್ಲದೆ ಇದರ ಪ್ರೋಗ್ರಾಮಿಂಗ್, ಈ ಆರ್ಡಿನೋ ಪ್ರೋಗ್ರಾಮ್ ಇದೆಯಲ್ವಾ, ಇನ್ಪುಟ್ಸ್ ಔಟ್ಪುಟ್ ಡಿಕ್ಲೇರ್ ಮಾಡೋದಕ್ಕೆ ಬೇರೆ ಹಾಗೂ ನಾವು ಪ್ರೋಗ್ರಾಮ್ ಬರೆಯೋದಕ್ಕೆ ಬೇರೆ ಬ್ಲಾಕ್ಸ್ ಇರೋದ್ರಿಂದ ಸಿಂಪಲ್ ಪ್ರೋಗ್ರಾಮಿಂಗ್ ಸಿಂಪಲ್. ಇದರ ವಾಸ್ಟ್ ಫಂಕ್ಷನ್ಸ್ ಇದೆಯಲ್ವಾ, ಡೈರೆಕ್ಟಾಗಿ ನಾವು ಫಂಕ್ಷನ್ಸ್ನ ಕಾಲ್ ಮಾಡಿ ನಮಗೆ ಬೇಕಾಗಿರೋ ಟಾಸ್ಕನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ಹಾಗೆ ಇದರ ವಾಸ್ಟ್ ಲೈಬ್ರರಿ, ಈ ಲೈಬ್ರರಿ ಸಪೋರ್ಟಿಂದ ನಾವು ಅಡಿಷನಲ್ ಎಲೆಕ್ಟ್ರಾನಿಕ್ಸ್, ಫಾರ್ ಎಕ್ಸಾಂಪಲ್ OLED, ನಾವು ಅದನ್ನು ಕನೆಕ್ಟ್ ಮಾಡಬೇಕು, ಅದರ ಲೈಬ್ರರಿಯನ್ನು ನಾವು ಕಾಲ್ ಮಾಡಿದ್ರೆ ಆಯಿತು. ಈ ವಾಸ್ಟ್ ಲೈಬ್ರರಿ ಸಪೋರ್ಟ್ ಇದೆ. ಹಾಗೆ ನಂಬರ್ ಆಫ್ ಪೀಪಲ್ ಯೂಸಿಂಗ್ ದಿಸ್ ಮೈಕ್ರೋ ಕಂಟ್ರೋಲರ್ ಹೋಲ್ ಅರೌಂಡ್ ದ ವರ್ಲ್ಡ್. ಇಟ್ ಈಸ್ ಪಾಪ್ಯುಲರ್ ಬಿಕಾಸ್ ಮೆನಿ ಪೀಪಲ್ ಆರ್ ಯೂಸಿಂಗ್. ಹಾಗೆ ಯಾವಾಗ ನಂಬರ್ ಆಫ್ ಪೀಪಲ್ ಯೂಸಿಂಗ್ ಅಂದರೆ ಬಳಸೋ ಜನ ಜಾಸ್ತಿ ಆಗ್ತಾರೋ ಆವಾಗ ನಮಗೆ ಕಮ್ಯುನಿಟಿ ಸಪೋರ್ಟ್ ಕೂಡ ಸಿಗುತ್ತೆ. ಸೊ ಎಷ್ಟೊಂದು ಬೇರೆ ಬೇರೆ ಥರದ ಎಕ್ಸ್ಪೆರಿಮೆಂಟ್ಸು ನಮಗೆ ಬೇರೆ ಬೇರೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಸಿಂಪಲ್, ಈಸಿ ಟು ಯೂಸ್ ಹಾರ್ಡ್ವೇರ್ ಹಾಗೂ ಸಾಫ್ಟ್ವೇರ್ ಎರಡೂ ಕಡೆಯಿಂದ. ಹಾಗಾಗಿ ನಾವು ಕೂಡ ನಮ್ಮ ಸ್ಟೂಡೆಂಟ್ಸಿಗೆ ಆರ್ಡಿನೋನೇ ಪ್ರಿಫರ್ ಮಾಡ್ತೀವಿ. ಥ್ಯಾಂಕ್ ಯು.